ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡುವುದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯ ಮಕ್ಕಳೇ, ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಒಳ್ಳೆ ಟಾಪಿಕ್ ಹೇಳೋಕ್ಕೆ ಇಷ್ಟೊಳ್ಳನಾಗಿದ್ದೇನೆ. ಈ ದಿನ ಟಾಪಿಕ್ ಏನಂದರೆ, ಪ್ರೀತಿಯ ಮಕ್ಕಳೇ, ದೇವ ಭಯವಿರುವವರು ಎಂಥವರಾಗಿರಬೇಕು. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವ್ರ ಭಯದಲ್ಲಿ ಇರುವವರಾದರೆ ನಾವು ಹೆಂಗೆ ಇರಬೇಕೆಂಬುದಾಗಿ ಇದಕ್ಕೆ ಅದರವಾಗಿ ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 12ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಅದು ಹೀಗೆ ಬರೀತಾರೆ ನೋಡಿ: ಈ ಧರ್ಮಶಾಸ್ತ್ರವನ್ನು ಕೇಳಿ ತಿಳಿದುಕೊಳ್ಳುವಂತೆ ಸ್ತ್ರೀ ಪುರುಷರನ್ನು ಮಕ್ಕಳನ್ನು ನಿಮ್ಮ ಊರುಗಳಲ್ಲಿರುವ ಅನ್ಯರನ್ನು ಕೂಡಿಸಬೇಕು. ಆಗ ಅವರು ತಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಿ ನಡೆಯುವರು. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಇಲ್ಲಿ ವಾಕ್ಯ ಹೀಗೆ ಹೇಳ್ತದೆ ನೋಡಿ: ಎಲ್ಲ ಜನರು, ಸ್ತ್ರೀ ಮತ್ತು ಪುರುಷರು, ಮಕ್ಕಳನ್ನು ಸೇರಿಸ್ಕೊಂಡು ನಾವು ದೇವರ ಧರ್ಮಶಾಸ್ತ್ರವನ್ನು ಪ್ರತಿದಿನ ಧ್ಯಾನ ಮಾಡಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳು, ಇತರರಿಗೆ ನಾವು ಹೇಳಬೇಕು ದೇವ್ರ ಒಳ್ಳೆಯವರು, ದೇವ್ರ ಭಯದಲ್ಲಿ ನಾವು ನಡಿಬೇಕು ಎಂಬುದಾಗಿ ಹೇಳುವಾಗ, ಓ ದೇವ್ರ ಬಗ್ಗೆ ಇವ್ರ ಒಳ್ಳೆಯ ಅಭಿಪ್ರಾಯ ಇದೆ, ದೇವ್ರ ಪ್ರತಿದಿನ ಇವ್ರು ದೇವ್ರ ವಾಕ್ಯನ ಓದ್ತಾರೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಕೆಲವು ವಾಕ್ಯಗಳನ್ನು ನಾನು ನಿಮಗೆ ಹೇಳ್ತೀನಿ. ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಅದೇ ವಾಕ್ಯಗಳನ್ನು ಧ್ಯಾನ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನೋಡಿ, ಪೌಲನು ಎಫೆಸ 5ನೇ ಅಧ್ಯಾಯ 12ನೇ ವಚನ ಇರ್ತದೆ: ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಹೌದು ಪ್ರೀತಿಯ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ, ಅಲ್ಲಿ ಜಗಳ ಮಾಡ್ತಾ ಇದ್ರು ನೋಡಿ. ಪೌಲನು 5ನೇ ಅಧ್ಯಾಯ 12ನೇ ವಾಕ್ಯ ಹೇಳ್ತದೆ ಏನಂದ್ರೆ ನೋಡಿ: ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದರೂ ನಾಚಿಕೆ ಕಾರಣವಾಗಿದೆ. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ಆ ಜನರು ರಹಸ್ಯವಾಗಿ ನಡಿಕೊಳಿಸ್ತಾ ಇದ್ರು, ನಮ್ಮ ಇಷ್ಟ ಬಂದ ಹಾಗೆ ಜೀವಿಸ್ತಾ ಇದ್ರು, ಇನ್ನೊಬ್ಬರಿಗೆ ಮೋಸ ವಂಚನೆ ಮಾಡ್ತಾ ಇದ್ರು. ಆದರೆ ದೇವವಾಕ್ಯ ಹೇಳ್ತದೆ, ನೀವು ಒಳ್ಳೆ ನೀತಿ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ, ಕ್ರಿಸ್ತನಿಗೆ ಭಯಪಟ್ಟು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳು, ನಾವು ಕ್ರಿಸ್ತನಿಗೆ ಭಯಪಡಬೇಕು. ದೇವರು ನಮ್ಮನ್ನು ನೋಡ್ತಾರೆ. ಇನ್ನೊಬ್ಬರಿಗೆ ಒಳ್ಳೆ ರೀತಿಯಲ್ಲಿ ನಾವು ಸಹಾಯ ಮಾಡೋದರಲ್ಲಿ, ಇನ್ನೊಬ್ಬರಿಗೆ ಪ್ರೀತಿಯಿಂದ ತೋರಿಸುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾರೆ. ಅದೇ ಥರ ಆದಿಕಾಂಡ 22ನೇ ಅಧ್ಯಾಯ 12ನೇ ವಚನ ನೋಡೋದಾದ್ರೆ, ನಾವು ಪ್ರೀತಿಸುವ ನಮ್ಮ ದೇಹವನ್ನು ಪರಿಶುದ್ಧವಾದ ಸಜೀವ ಬಲಿಯಾಗಿ ಅರ್ಪಿಸಿದ್ದಕ್ಕಾಗಿ ನೀನು ದೇವರಲ್ಲಿ ಭಯಭಕ್ತುಲನೆಂದು ಈಗ ತೋರು ಬಂತು ಎಂದು ಹೇಳ್ತನು. ಹೌದು ಪ್ರೀತಿಯ ಮಕ್ಕಳೇ, ಯಾವ ರೀತಿಯಲ್ಲಿ ಇಸಾಕನನ್ನು ಬಲಿ ಕೊಟ್ಟರು ದೇವರು, ಅಬ್ರಹಾಮನು ದೇವರ ನಂಬಿಕೆಯಿಂದ ಅಬ್ರಹಾಮನು ಇಸಾಕನ ಕೊಟ್ಟರು. ತನ್ನ ಜೀವಿತ ಒಂದು ಮಗುನ ಯಾವ ರೀತಿಯಲ್ಲಿ ಶುದ್ಧವಾಗಿ ಅವನನ್ನು ಬಲಿ ಕೊಟ್ಟರು, ಅದೇ ಥರ ನಮ್ಮ ದೇಹ ಕೂಡ ದೇವರಿಗೆ ಬಲಿ ಕೊಡೋದು ಇದಾಗಿದೆ. ನಮ್ಮ ಸಮಯನ ಕೊಡಬೇಕು. ದೇವರೇ, ನನ್ನಲ್ಲಿದ್ದಂಥ ಕೆಟ್ಟ ಆಲೋಚನೆ, ನನ್ನಲ್ಲಿದ್ದಂಥ ಎಲ್ಲ ಕೆಟ್ಟ ಅಭಿಪ್ರಾಯ ತೆಗೆದಾಕು. ದೇವರೇ, ನಾನು ಶುದ್ಧ ಹೃದಯದಿಂದ ಮಾರ್ಪಡಿಸಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂತಹ ದೇವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಇಸಾಕನ ದೇವರಿಗೆ ಬಲಿ ಕೊಡುವಾಗ ತನ್ನಲ್ಲಿದ್ದಂಥ ಶುದ್ಧ ಹೃದಯದು ಅವನಲ್ಲಿ ಯಾವುದೇ ಥರ ಕೆಟ್ಟ ಆಲೋಚನೆ, ಕೆಟ್ಟ ಕಾರ್ಯ ಯಾವುದೇ ಇರಲಿಲ್ಲ. ಅದೇ ಥರ ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಮ್ಮ ದೇಹದಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಎಂಬುದು, ಪರಿಶುದ್ಧವಾಗಿ ಜೀವಿಸ್ತಾ ಇದ್ದೀವ ಅಥವಾ ನಮ್ಮ ಲೌಕಿಕವಾಗಿ ಜೀವಿಸಿ ನಮ್ಮ ಸಮಯನ ವ್ಯರ್ಥ ಮಾಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ ಪ್ರೀತಿಯ ಮಕ್ಕಳೇ. ಅದೇ ಥರ ಇರ್ತದೆ. ಮತ್ತೆ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 12ನೇ ವಚನ ಇರ್ತದೆ: ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕು, ಆತನನ್ನೇ ಸೇವಿಸಬೇಕು. ಆಮೇನ್. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರನ್ನೇ ಸೇವಿಸಬೇಕು. ನಾವು ಸಮಯನ ವ್ಯರ್ಥ ಮಾಡದೆ, ಅಥವಾ ಮೊಬೈಲೆಲ್ಲ ಆಗಿರ್ಬೋದು ಅಥವಾ ಟಿವಿಗಳಲ್ಲಿ ಸಮಯನ ವ್ಯರ್ಥ ಮಾಡದೆ ಯೆಹೋವನಲ್ಲೇ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದು ದೇವ್ರ ವಾಕ್ಯ ಹೇಳ್ತದೆ, ಎಚ್ಚರಿಸುತ್ತದೆ. ಹೌದು ಪ್ರೀತಿಯ ಮಕ್ಕಳೇ, ಅಯ್ಯೋ ನಾನು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಿದ್ದೀನಿ ಎಂಬ ಹೇಳ್ತೀರಾ, ನಿಜ, ಇಲ್ಲಂತಲ್ಲ. ಆದರೆ ಇನ್ನೂ ಹೆಚ್ಚಾಗಿ ದೇವರಲ್ಲಿ ನಾವು ಬೆಳಿಬೇಕು. ಪ್ರತಿದಿನ ದೇವ್ರ ವಾಕ್ಯಗಳನ್ನ ಓದುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಆಶೀರ್ವದಿಸನೆ, ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ಧರ್ಮೋಪದೇಶ ಕಾಂಡ 10:20ನೇ ವಚನ ಇರ್ತದೆ: ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನನ್ನೇ ಸೇವಿಸಬೇಕು, ಆತನನ್ನು ಹೊಂದಿಕೊಂಡು ಜೀವಿಸಬೇಕು. ಹೌದು ಪ್ರೀತಿಯ ಮಕ್ಕಳೇ, ನಾವು ಆತನನ್ನು ಸೇವಿಸಿಕೊಂಡು ಇರಬೇಕು. ನಮಗೆ ಕಷ್ಟ ಬಂದ ಮಾತ್ರ ದೇವರನ್ನು ಹಿಡ್ಕೊಳ್ಳದೆ
ಪ್ರತಿದಿನ ಕಷ್ಟ, ವೇದನೆ, ಹಿಂಸೆ ಏನೇ ಇದ್ರೂ ಕೂಡ ದೇವರನ್ನ ಸೇವಿಸ್ಕೊಳ್ಬೇಕು. ನೋಡಿ, ದೇವರಲ್ಲಿ ಭಯಭಕ್ತಿ ಉಳ್ಳರಾಗಿರ್ಬೇಕು. ದೇವರೇ, ನಾನು ಇನ್ನೂ ಹೆಚ್ಚಾಗಿ ನಿನ್ನ ಹತ್ತಿರ ಬರ್ತೀನಿ. ನನ್ನ ಸಮಸ್ಯೆ, ನನ್ನ ಕಷ್ಟ, ಕುಟುಂಬದ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ಆದರೆ ದೇವರು ನಮ್ಮ ಭಯನ ನೋಡ್ತಾ ಇದ್ದಾರೆ. ನಾವು ಯಾವ ರೀತಿಯಲ್ಲಿ ಭಯಭಕ್ತಿಯಿಂದ ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರತಿದಿನ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರಲ್ಲಿ ಆತುಕೊಂಡಬೇಕು. ಆತನ ಮಾರ್ಗದಲ್ಲಿ ನಾವು ನಡೆಯುವಾಗ ನಿಶ್ಚಯವಾಗಿ ದೇವರು ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ಮೊದಲನೇ ಸಾಮುವೇಲ 12:14 ವಚನ ಇರುತ್ತದೆ, ನೀವು ನಿಮ್ಮ ಅರಸನ್ನು ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ವಿಧೇಯರಾಗಿ ಆತನನ್ನು ಸೇವಿಸುತ್ತಾ ತಪ್ಪದೆ ಆತನ ಮಾತು ಕೇಳುವವರಾಗಿ ಆತನೇ ಹೊಂದಿಕೊಂಡಿರುವುದಾದರೆ ಎಷ್ಟೋ ಒಳ್ಳೆಯದು. ಆಮೇನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಆತನ ಮಾತು ವಿಧೇಯತೆ ಕೇಳಬೇಕಂತೆ. ದೇವ ವಾಕ್ಯವನ್ನು ಸೇವಿಸುತ್ತಾ ತಪ್ಪದೆ ಆತನ ಮಾತು ಅಂದರೆ ದೇವ್ರ ವಾಕ್ಯ ಓದುವಾಗ ಆತನ ಮಾತಾಗಿದೆ, ನಮ್ಮ ಜೊತೆ ಮಾತಾಡುವಂಥ ದೇವರಾಗಿದ್ದೇನೆ. ಅಯ್ಯೋ ನನ್ನ ಮಗನೇ ಭಯಪಡಬೇಡ, ನಾನು ಸಂಗಡ ಇದ್ದೇನೆ, ನಾನು ನಿಮ್ಮ ಜೊತೆ ಮಾತಾಡ್ತೇನೆ. ಈಗ ಯಾರಾದರೂ ಫೋನ್ ಸಡನ್ ಆಗಿ ಕಟ್ ಮಾಡಿದ್ರೆ ಎಷ್ಟು ಬೇಜಾರಾಗುತ್ತೋ, ಅದೇ ಥರ ದೇವರು ಕೂಡ ಮಾತನಾಡುವಂಥ ದೇವರು. ಅಯ್ಯೋ ನನ್ನ ಮಗಳ ಜೊತೆ ಮಾತಾಡಬೇಕು, ನನ್ನ ಮಗಳ ಜೊತೆ ಮಾತಾಡಬೇಕೆಂಬುದೇ ಆತನ ಆಸೆ ಆಗಿದೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಿಗೆ ಸಮಯ ಕೊಡಬೇಕು. ದೇವರೊಂದಿಗೆ ಮಾತಾಡುವಾಗ ದೇವರು ನಮಗೆ ಎಲ್ಲ ಕೊರತೆಯನ್ನು ನೀಗಿಸುವಂಥ ದೇವರು. ನಾವು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸಬೇಕು. ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ವಿಶೇಷವಾಗಿ ನಮ್ಮನ್ನು ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ಮೊದಲನೇ ಸಾಮುವೇಲ 12:24 ಇರುತ್ತದೆ, ನೀವಾದರೂ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಆತನು ನಿಮಗೋಸ್ಕರ ಮಾಡಿದ ಮಹತ್ ಕಾರ್ಯಗಳನ್ನು ನೆನೆಸಿಕೊಂಡು ಆತನನ್ನು ಸತ್ಯದಿಂದಲೂ ಪೂರ್ಣ ಮನಸ್ಸಿನಿಂದಲೂ ಸೇವಿಸುತ್ತಾ ಬರಬೇಕು. ಆಮೇನ್. ಹಾಲ್ ಪ್ರೀತಿಯ ಮಕ್ಕಳೇ, ದೇವ್ರ ಮಹತ್ ಕಾರ್ಯಗಳು ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ನಮ್ಮ ಮಕ್ಕಳಿಗೆ ಏನು ಅದ್ಭುತ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ಕಷ್ಟಗಳಿಂದ ದೂರ ಮಾಡುವಂಥ ದೇವರು, ನಮ್ಮ ರೋಗಗಳಿಂದ ದೂರ ಮಾಡುವಂಥ ದೇವರು ಎಲ್ಲವನ್ನು ಮಾಡ್ತಾರೆ. ಆದರೆ ನಾವು ಸೇವಿಸ್ಕೊಳ್ಬೇಕು. ದೇವರೇ ನಿನ್ನನ್ನೇ ಆತ್ಕೊಂಡಿದೆ, ಇನ್ನೂ ಹೆಚ್ಚಾಗಿ ಭಯಭಕ್ತಿಯಿಂದ ನಾನು ನಡೆಯುತ್ತೀನಿ, ಸಹಾಯ ಮಾಡೆಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೆ ಪ್ರೀತಿಗಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಸಾಯಂಕಾಲಗಳಲ್ಲಿ ದೇವರೇ, ನಿನ್ನ ಒಂದು ಭಯದಲ್ಲಿ ನಾವು ನಡೆಯುವಂತೆ ಸಹಾಯ ಮಾಡು ಅಪ್ಪ. ಇನ್ನೂ ಹೆಚ್ಚಾಗಿ ನಿನ್ನನ್ನು ಸೇವಿಸ್ಕೊಳ್ಳುವಂತೆ, ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೆಯುವಂತೆ ಸಹಾಯ ಮಾಡು. ಈ ವಿಡಿಯೋ ಯಾರು ನೋಡ್ತಾರಪ್ಪ, ಇನ್ನೂ ಹೆಚ್ಚಾಗಿ ಒಳ್ಳೆಯ ರೀತಿಯಲ್ಲಿ ಅವ್ರನ್ನ ಆಶ್ವಾದಿಸು. ಅವ್ರು ಬೇಕಂತೆಲ್ಲ ಸಹಾಯ ಮಾಡು. ನಿನ್ನಲ್ಲಿ ಧರ್ಮಶಾಸ್ತ್ರ ಯಾವಾಗಲೂ ಓದುವಂತೆ ಅವ್ರು ಕರೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಲೊಂದೇನೆ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡ್ತೇನೆ ಜೋಡ್ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.